So hello everyone, my name is Irfan. I am a maths lecturer. So ಯೂಸ್ವಲ್ ಆಗಿ ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು. ಸೊ ನಮಗೆ ಇಲ್ಲಿ ನಾನು ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತಿದ್ದೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಆದಮೇಲೆ ಎಕ್ಸೈಸ್ ಕ್ವಶನ್ಸ್ ಮಾಡ್ತೀನಿ. ಎಕ್ಸೈಸ್ ಕ್ವಶನ್ಸ್ ಆದಮೇಲೆ ನಾವು CET ಮತ್ತು ಮೇನ್ಸ್ ಕ್ವಶನ್ ಕಲಿಯೋಣ ಅಂತೆ. ಸೊ ದಟ್ ಈಸ್ ವೈ ಸೊ ನನ್ನ ಏಮ್ ಏನಂದರೆ ಇವು ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೋಸ್ಕರ ಓದಿಸೋಕ್ಕೋಸ್ಕರ ಇವೆಲ್ಲ ವೀಡಿಯೋಸ್ ಮಾಡ್ತಿದ್ದೀನಿ. ಓಕೆ, ಎಲ್ಲರೂ ಸಹಕರಿಸಿ. ಸೊ ಅದರೊಳಗೆ ನೋಡಿ, ಫಸ್ಟ್ ಆಫ್ ಆಲ್ ನೋಡಿ ನಮಗೇನು ಕೊಟ್ಟಿದ್ದಾರೆ. ನಾನು ಈಗ 5 ಮಾರ್ಕ್ಸ್ ಕ್ವಶನ್ಸ್ ಮಾಡಿದ್ದೀನಿ, 3 ಮಾರ್ಕ್ಸ್ ಕ್ವಶನ್ ಮಾಡಿದ್ದೀನಿ. ಸೊ ನಾವು ವಿ ಹ್ಯಾವ್ ಕಮ್ ಫಾರ್ 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ ಇಲ್ಲಿ ಏನು ಕೇಳಿದ್ದಾರೆ, ಡಿಫ್ರೆನ್ಷಿಯಬಿಲಿಟಿ ಇಲ್ಲಿ ನೋಡಿ. ಸೊ ಇವು ಏನು ಕೊಟ್ಟಿದ್ದಾರೆ, dy/dx ಇಫ್ 2x + 3y = sin x. ಅಂದರೆ ಸೊ 2x + 3y = sin x ಕೊಟ್ಟಿದ್ದಾರೆ. ಸೊ ನಾವೇನು ಕಂಡುಹಿಡಬೇಕು, ಸೊ ವಿ ಶುಡ್ ಫೈಂಡ್ dy/dx. ಓಕೆ, ಇದನ್ನು ಹೆಂಗೆ ಫೈಂಡ್ ಮಾಡೋಣ, ಯು ಜಸ್ಟ್ ಸಿ ಹಿಯರ್ ನೋಡಿ. ಓಕೆ, ಸೊ ನಾವು dy/dx ವಿ ಶುಡ್ ಫೈಂಡ್. ಸೊ ಈ ಫಸ್ಟ್ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಫಸ್ಟ್ 2x + 3y = sin x ಅಂತ ಬರ್ಕೊಳ್ಳಿ ಫಸ್ಟು. ಓಕೆ, ಸೊ ನಾವೇನು ಮಾಡೋಣ, ಇಲ್ಲಿ ಎಕ್ಸ್ ಕೊಟ್ಟಿದ್ದಾನೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವೈ ಬಿಕಾಸ್ ನಮಗೆ dy/dx ಕಂಡುಹಿಡಬೇಕು. ಅದಕ್ಕೋಸ್ಕರ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ನಮಗೆ, ಸೊ ದಿಸ್ ಡಿಫ್ರೆನ್ಸಿಯೇಷನ್ ಆಫ್ 2x. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ 2x ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ 3y. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ sin x. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ sin x ನಾವು ಕಂಡುಹಿಡಬೇಕು. ನಾವು ಯು ಜಸ್ಟ್ ಸಿ, ಸೊ 2 ಅನ್ನೋದು ಕಾನ್ಸ್ಟೆಂಟ್ ರೈಟ್, 2 ಅನ್ನೋದು ಹೊರಗೆ ಬರ್ಕೊಳ್ಳಿ. ಸೊ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿಲ್ ಗೆಟ್ ಇಟ್ ಆಸ್ 1 ಪ್ಲಸ್. ಓಕೆ, ಸೊ 3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಸೊ ನಮಗೆ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, dy/dx ಬರುತ್ತೆ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು sin x ನ ಡಿಫ್ರೆನ್ಷಿಯೇಟ್ ಮಾಡಿ. sin x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ವಿಲ್ ಗೆಟ್ ಆಸ್ cos x. ಓಕೆ, cos x ಬರುತ್ತಾ. ಸೊ ನಾವು ಯು ಜಸ್ಟ್ ಸಿ ಹಿಯರ್, ಸೊ 2 × 1 = 2 ಆಗುತ್ತೆ, ಪ್ಲಸ್ 3 × dy/dx. cos x ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಸೊ ನಮ್ಮ ಇಂಟೆನ್ಷನ್ ಏನು, dy/dx ಕಂಡು. ಅದಕ್ಕೋಸ್ಕರ ಉಳ್ಕಿದ್ದೆಲ್ಲ ಟರ್ಮ್ಸ್ ಆ ಕಡೆ ತೊಗೊಂಡುಬಿಡಿ. ಓನ್ಲಿ dy/dx ಯು ಶುಡ್ ಕೀಪ್ ಹಿಯರ್. ಸೊ ಆ ಕಡೆ ತೊಗೊಂಡೋಗಿ, ಸೊ ದಿಸ್ ವಿಲ್ ಬಿಕಮ್ 3 dy/dx ದಟ್ ಈಸ್ ಈಕ್ವಲ್ ಟು cos x. ಇದು ಪ್ಲಸ್ 2 ಈ ಕಡೆ ಹೋದರೆ ಏನಾಗುತ್ತೆ, -2. ಓಕೆ, ಸೊ ನಮ್ಗೆ ವಿಚ್ ಮೀನ್ಸ್ dy/dx ದಟ್ ಈಸ್ ಈಕ್ವಲ್ ಟು cos x -2. ಇಲ್ಲಿ 3 ಇದ್ದಿದ್ದು ಈ ಕಡೆ ಏನಾಗುತ್ತೆ, ಇಲ್ಲಿ ಬಂದರೆ ಸೊ ಡಿವೈಡೆಡ್ ಬೈ ಆಗುತ್ತೆ. ಸೊ ದಿಸ್ ಈಸ್ dy/dx. ಓಕೆ, ಇದು ಒಂದು ಕ್ವಶನ್ನು ಬರ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ, ಇನ್ನೊಂದ್ಸಲ ನೋಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ಕಾಪಿ ಮಾಡ್ಕೊಳ್ಳಿ ವಿಡಿಯೋನ. ಸೊ ಇಲ್ಲೇನಿದೆ, ಎರಡನೇ ಕ್ವಶನ್ ನೋಡಿ. ಸೊ ಏನು ಕೊಟ್ಟಿದ್ದಾರೆ, ಸೊ ಫೈಂಡ್ dy/dx ಇಫ್ y + sin y = cos x ಅಂತ ಕೊಟ್ಟಿದ್ದಾರೆ. ಸೊ ಇದರದ್ದು ಏನು ಕಂಡುಹಿಡಬೇಕು, ಸೇಮ್ ಎಕ್ಸಾಕ್ಟ್ಲಿ ಅವಾಗ ಹೆಂಗೆ ಮಾಡಿದ್ವಿ ಅದೇ ಥರ ಮಾಡಬೇಕು. ಇಲ್ಲಿ dy/dx ಕಂಡುಹಿಡಬೇಕು. ಸೊ ಫಸ್ಟ್ ಏನು ಮಾಡಿ, ಹೆಂಗಿದೆ ಏನು ಕೊಟ್ಟಿದ್ದಾರೆ ಅದು ಹೆಂಗಿದೆ ಹಂಗೆ ಬರ್ಕೊಳ್ಳಿ ಫಸ್ಟು. ಸೊ y + sin y = cos x. ಇಷ್ಟು ಬರ್ಕೊಳ್ಳಿ ಫಸ್ಟ್. ಇಷ್ಟು ಬರ್ಕೊಂಡ್ಯಾ, ನಾವು ಸೇಮ್ ಎಕ್ಸಾಕ್ಟ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅವಾಗ ಏನಾಗುತ್ತೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ದಟ್ ಈಸ್ dy/dx. ಓಕೆ, ನೆಕ್ಸ್ಟ್ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ sin y ಯು ಹ್ಯಾವ್ ಟು ಡು. ಡಿಫ್ರೆನ್ಸಿಯೇಷನ್ ಆಫ್ sin y, ಓಕೆ, ವಿತ್ ರೆಸ್ಪೆಕ್ಟ್ ವಿಚ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ cos x. ಡಿಫ್ರೆನ್ಸಿಯೇಷನ್ ಆಫ್ cos x ಮಾಡಿ. ನಾವು dy/dx ಕೀಪ್ ಆ್ಯಸ್ ಇಟ್ ಈಸ್. dy/dx ಹೆಂಗಿದೆ ಹಂಗೆ ಬರ್ಕೊಳ್ಳಿ, dy/dx. ಓಕೆ, ಸೊ ಪ್ಲಸ್, ಸೊ sin y ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, sin y ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ cos y ಬರುತ್ತೆ. sin y ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, cos y ಬರುತ್ತೆ. ಸೊ ನಾಗೇನು ವಾಪಸ್ ಏನು ಮಾಡಬೇಕು, ವೈನು ಡಿಫ್ರೆನ್ಷಿಯೇಟ್ ಮಾಡಬೇಕು. ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಯ್ತು ವಾಪಸ್ಸು, ಸೊ dy/dx ದಟ್ ಈಸ್ ಈಕ್ವಲ್ ಟು cos x ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ, ಸೊ cos x ಡಿಫ್ರೆನ್ಸಿಯೇಷನ್ ಈಸ್ -sin x. ಓಕೆ, ಸೊ ನಾವೇನು ಕಂಡುಹಿಡಬೇಕು, dy/dx ಕಂಡುಹಿಡಬೇಕು. ಸೊ dy/dx ಕಂಡುಹಿಡಬೇಕೋಸ್ಕರ ಸೊ ನಮಗೆ dy/dx ಇರೋದ್ರೆ ಒಂದು ಕಡೆ ಬರ್ಕೊಂಬಿಡ. ಇಲ್ಲಿ ಒಂದು ಕಡೆನೇ ಇದೆನಾ, ಇಲ್ಲಿ ಏನೇನು ಕಾಮನ್ ಇದೆ, dy/dx ಇದೆ, ಕಾಮನ್ ಇದೆ, ಕಾಮನ್ ಬರ್ಕೊಂಬಿಡಿ. ಸೊ dy/dx ಕಾಮನ್ ಬರ್ಕೊಂಡು ಉಳ್ಕಿದ್ದೇನಿಲ್ಲಿ, ಇಲ್ಲಿ 1 ಉಳಿಯುತ್ತೆ, 1 ಯು ರೈಟ್ ಆಸ್ ಇಟ್ ಈಸ್. ಇಲ್ಲಿ dy/dx ಕಾಮನ್ ತೊಗೊಂಡ್ರೆ ಉಳಿಯೋದೇನು, ಇಯರ್ ಇಟ್ ಆಸ್ cos y. ಓಕೆ, ದಟ್ ಈಸ್ ಈಕ್ವಲ್ ಟು -sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಇದು -sin x ಹೆಂಗಿದ್ರು. ಸೊ ನಮ್ಗೆ ಏನು ಕಂಡುಹಿಡಬೇಕು, dy/dx ಕಂಡುಹಿಡಬೇಕಾ. ಸೊ dy/dx ಕಂಡುಹಿಡಬೇಕಂದ್ರೆ dy/dx ಈ ಕಡೆ ಇಟ್ಕೊಂಬಿಡಿ.
ಓಕೆ, ಉಳ್ಕಿದ್ದೆಲ್ಲ ಕಡೆ ಕಳಿಸಿ. ಆವಾಗ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ವೈ. ಓಕೆ, ಇಷ್ಟೇ ಆನ್ಸರು. ಓಕೆ, ಇಷ್ಟೇ ಆನ್ಸರ್. ನೋಡಿ, ನಮಗೇನು ಡಿ ವೈ ಬೈ ಡಿ ಎಕ್ಸ್ ಸಪ್ರೇಟ್ ಬರೀಬೇಕಿತ್ತು, ಬರ್ದಿದ್ದೀವಿ. ಸೊ ಓಕೆ, ನೀವು ಕೇರ್ಫುಲ್ಲಾಗಿ ಮಾಡಿ. ಓಕೆ, ಇನ್ನು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ, ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದಾಗ, ಸೊ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ 7. ಓಕೆ, ಸೊ ಏನು ಕೊಟ್ಟಿದ್ರೆ, ಸೊ ವೈ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, ಲಾಗ್ ಆಫ್ ಲಾಗ್ ಎಕ್ಸ್. ಸೊ ಇಲ್ಲಿ ವೈ ಬರಬೇಕಿತ್ತು ಆ್ಯಕ್ಚುಲಿ. ಸೊ ಏನು ಎರೇಸ್ ಮಾಡಿ. ಸೊ ನಮಗೆ ಹಿಯರ್ ಇಟ್ ಈಸ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ 7. ಓಕೆ, ಇಷ್ಟು ಬರಬೇಕಿತ್ತು. ಸೊ ನಮಗೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಕ್ಕೆ ಏನು ಮಾಡೋಣ ನಾವು. ಓಕೆ, ಸೊ ಫಸ್ಟ್ ಏನು ಮಾಡೋಣ, ನಿಮಗೆ ಲಾಗ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಲಾಗ್ ಪ್ರಾಪರ್ಟೀಸ್ ಏನು, ಫಸ್ಟ್ ಆಫ್ ಆಲ್ ಇಫ್ ಯು ಹ್ಯಾವ್ ಲಾಗ್ ಆಫ್ ಬಿ ಬೇಸ್ ಎ. ಸೊ ಇದನ್ನು ಹೆಂಗೆ ಬರಿಬೋದು ಅಂದರೆ, ಸೊ ದಟ್ ಈಸ್ ಯು ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ ಬಿ ಡಿವೈಡೆಡ್ ಬೈ ಲಾಗ್ ಆಫ್ ಎ. ಈ ಥರ ಬರಿಬೋದು. ಅದೇ ಥರ ಸಿಮಿಲರ್ಲಿ ಏನಿದೆ ನಮಗೆ, ಸೊ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ 7 ಇದೆ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ ಆಫ್ 7. ಓಕೆ, ಸೊ ನಾವು ಜಸ್ಟ್ ಲಾಗ್ ಆಫ್ 7 ಅನ್ನೋದೇನೋ ಕಾನ್ಸ್ಟೆಂಟ್. ಲಾಗ್ ಆಫ್ 7 ಅನ್ನೋದು ಕಾನ್ಸ್ಟೆಂಟ್, ಅದಕ್ಕೋಸ್ಕರ ಹೊರಗೆ ಬರ್ಕೊಂಬಿಡಿ. ಸೊ ದಿಸ್ ವಿಲ್ ಬಿಕಮ್ ವಾಟ್ ಟು, ಸೊ ವೈ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಲಾಗ್ 7 into log of log x. Okay, so this much they have given. Okay, ನಾವೇನು ಮಾಡೋಣ, ನಮ್ಗೆ ಇದನ್ನು ಯೂಸ್ ಮಾಡ್ಕೊಂಡು ಡಿ ವೈ ಬೈ ಡಿ ಎಕ್ಸ್ ಕಂಡು. ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡು. ಸೊ ದಿಸ್ ವಿಲ್ ಬಿಕಮ್ ವಾಟ್ ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಆವಾಗ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು 1 ಬೈ ಲಾಗ್ 7 ಅನ್ನೋದೇನೋ ಕಾನ್ಸ್ಟೆಂಟ್, ಅದಕ್ಕೋಸ್ಕರ ಹೊರಗೆ ಬರ್ಕೊಂಬಿಡಿದ್ರು. 1 ಬೈ ಲಾಗ್ 7 ಅನ್ನೋದು ಕಾನ್ಸ್ಟೆಂಟು, ಹೊರಗೆ ಬರ್ಕೊಂಬಿಡಿ. ನಾವು ವಾಟ್ ವಿ ಹ್ಯಾವ್ ಟು ಡೂ ದ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್. ಓಕೆ, ನಾವು ಯು ಜಸ್ಟ್ 1 ಡಿವೈಡೆಡ್ ಬೈ ಲಾಗ್ 7 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಸೊ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಫಸ್ಟ್ ಲಾಗ್ ಆಫ್ ಸಮಥಿಂಗ್ ಡಿಫ್ರೆನ್ಸಿಯೇಷನ್ ಆಗ್ತಿತ್ತು. ಸಪೋಸ್ ಇಫ್ ಯು ಹ್ಯಾವ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ ಸಮಥಿಂಗ್ ಏನೋ ಇತ್ತು. ಓಕೆ, ಈ ಥರ ಸಮಥಿಂಗ್ ಅನ್ನೋದು ಈ ಥರ ಅಂತ ಕೊಡಿ. ಸೊ ಇದ್ರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1 ಡಿವೈಡೆಡ್ ಬೈ ಸಮಥಿಂಗ್ ಆಗ್ತಿತ್ತ. ಓಕೆ, 1 ಡಿವೈಡೆಡ್ ಬೈ, ಆಮೇಲೆ ಏನು ಮಾಡಬೇಕು, ನಾವು ಸಮಥಿಂಗ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಿತ್ತು. ಓಕೆ, ಈ ಸಮಥಿಂಗ್ನ ಏನು ಮಾಡಬೇಕಿತ್ತು, ಡಿಫ್ರೆನ್ಷಿಯೇಟ್ ಮಾಡಬೇಕಿತ್ತ. ಸೊ ಅದೇ ಥರ ಇಲ್ಲಿ ನೋಡಿ. ಸೊ ಇಲ್ಲೇನಿದೆ, ಲಾಗ್ ಆಫ್ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ಲಾಗ್ ಎಕ್ಸ್ ಆಗುತ್ತೆ. ಓಕೆ, 1 ಡಿವೈಡೆಡ್ ಬೈ ಲಾಗ್ ಎಕ್ಸ್ ಅಂತ. ಮತ್ತೇನು ಮಾಡಬೇಕು, ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಾ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್. ಸೊ ಇಲ್ಲಿ ನೋಡಿ, ಇದು ಹಿಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಿಸ್ ಯು ಕ್ಯಾನ್ ರಿಟ್ ಆಸ್ 1 ಡಿವೈಡೆಡ್ ಬೈ ಲಾಗ್ 7 ಇಂಟು ಲಾಗ್ ಎಕ್ಸ್. ಓಕೆ, ಸೊ ಯು ನೋ ದಟ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗ್ತಿತ್ತು, ದಟ್ ಈಸ್ 1 ಡಿವೈಡೆಡ್ ಬೈ ಎಕ್ಸ್. ಸೊ ಇದು ಕಂಪ್ಲೀಟಾಗಿ ಏನು ಬರಿಬೋದು, ಸೊ ದಿಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಲಾಗ್ 7 ಇಂಟು ಲಾಗ್ ಎಕ್ಸ್ ಅಂತ ಅರ್ಥ. ಓಕೆ, ದಿಸ್ ಈಸ್ ವಾಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಏನು ಕೊಟ್ಟಿದ್ರೆ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ 7 ಕೊಟ್ಟಾಗ ಇಷ್ಟು ಆನ್ಸರ್ ಬರುತ್ತೆ. ಓಕೆ, ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ಓಕೆ, ಸಿ ಫೋರ್ತ್ ಕ್ವಶನ್ ನೋಡಿ, ನಮಗೇನಿದೆ, ಸೊ ನಮಗೆ ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಸೊ 2x + 3y = sin y ಅಂತ ಕೊಟ್ಟಿದ್ರು. ಓಕೆ, ಇದೇನು ಕೊಟ್ಟಿದ್ದಾರೆ, ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ ಫಸ್ಟು. ಸೊ ನಾವೇನು ಮಾಡೋಣ, ಫಸ್ಟು ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಿ, ಇದು ಬರ್ಕೊಂಡ್ಮೇಲೆ ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಓಕೆ, ಫಸ್ಟ್ ಇಲ್ಲಿ ಕ್ವಶನಲ್ಲಿ ಬರ್ಕೊಳ್ಳೋಣ. ಸೊ ದಟ್ ಈಸ್ 2x + 3y = sin y. ಓಕೆ, ಇದು ಬರ್ಕೊಂಡ್ಮೇಲೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಆವಾಗ ಏನಾಗುತ್ತೆ, ಇದು 2 ಅನ್ನೋದು ಕಾನ್ಸ್ಟೆಂಟ್, 2 ಅನ್ನೋದು ಕಾನ್ಸ್ಟೆಂಟ್ ಹೊರ ಇಟ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಮಾಡ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪ್ಲಸ್ 3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ವೈ.
ಸೊ ದಟ್ ಈಸ್ ಈಕ್ವಲ್ ಟು ಸೈನ್ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ವೈ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ವೈ. ಸೊ ನಾವೇನು ಮಾಡಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಮಾಡಿದ್ರೆ ಏನು ಬರ್ತದೆ, ಡಿ ಎಕ್ಸ್ ಬೈ ಡಿ ಎಕ್ಸ್ ಏನಾಗುತ್ತೆ 1 ಆಗುತ್ತೆ. ಸೊ ದಟ್ ಈಸ್ 2 ಹಂಗೆ ಬರ್ಕೊಳ್ಳಿ. 2 × 1 is 2 ಆಗುತ್ತೆ, ಅದಕ್ಕೆ ಡೈರೆಕ್ಟಾಗಿ 2 ಬರ್ತಿತ್ತು. ಸೊ 3 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಡಿ ವೈ ಬೈ ಡಿ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ಸೈನ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೈನ್ ವೈ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಕಾಸ್ ವೈ ಆಗುತ್ತೆ. ಸಿಮಿಲರ್ಲಿ ಅದೇ ಥರ ಏನು ಮಾಡಬೇಕು, ವೈನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ವೈನು ಡಿಫ್ರೆನ್ಷಿಯೇಟ್ ಮಾಡಬೇಕಾ, ಸೊ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಸೊ ನಮ್ಮ ಇಂಟೆನ್ಷನ್ ಏನು, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಅದಕ್ಕೋಸ್ಕರ ಏನು ಮಾಡೋಣ, ಸೊ ಡಿ ವೈ ಬೈ ಡಿ ಎಕ್ಸ್ ಎಲ್ಲೆಲ್ಲಿದೆ ಅದು ಒಂದು ಕಡೆ ತೊಗೊಂಬಿಡಿ. ಸೊ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದನ್ನು ಇಲ್ಲಿ ಕಡೆ ತೊಗೊಂಬಿಡಿ. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ಈ ಕಡೆ ತೊಗೊಂಡಾಗ ಏನಾಗುತ್ತೆ, ಅಥವಾ ಈ ಡಿ ವೈ ಬೈ ಡಿ ಎಕ್ಸ್ನ ಆ ಕಡೆ ತೊಗೊಳ್ಳಿ, ಅವಾಗ ಏನಾಗುತ್ತೆ, ಅಥವಾ ಇದನ್ನೇ ಈ ಕಡೆ ತೊಗೊಳ್ಳಿ, ಏನಾಗುತ್ತೆ 3 ಡಿ ವೈ ಬೈ ಡಿ ಎಕ್ಸ್. ಇದನ್ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ಪ್ಲಸ್ ಕಾಸ್ ವೈ ಡಿ ವೈ ಬೈ ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಈ ಪ್ಲಸ್ 2ನ ಕಡೆ ತೊಗೊಂಡಾಗ ಏನಾಗುತ್ತೆ, ಸೊ ದಟ್ ಈಸ್ -2 ಆಗುತ್ತೆ. ಇವೆರಡರಲ್ಲಿ ಏನು ಕಾಮನ್ ಇದೆ ನೋಡಿ. ಸೊ ಇವೆರಡರಲ್ಲಿ ಏನು ಕಾಮನ್ ಇದೆ ನಮಗೆ, ಸೊ ಡಿ ವೈ ಬೈ ಡಿ ಎಕ್ಸ್ ಕಾಮನ್. ಸೊ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಳ್ಳಿ. ಸೊ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಳ್ಳಿಯಾಗ ಏನು ನಮಗೆ 3 ಪ್ಲಸ್ ಕಾಸ್ ವೈ ಉಳಿತು. 3 ಪ್ಲಸ್ ಕಾಸ್ ವೈ ವಿಚ್ ಈಸ್ ಈಕ್ವಲ್ ಟು -2. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ನಮಗೆ ಹೆಂಗಿದೆ ಹಂಗೆ ಇಟ್ಕೊಳ್ಳಿ. ನಾವು ಯೂಸ್ ಸಿ ಡಿ ವೈ ಬೈ ಡಿ ಎಕ್ಸ್ ಎಲ್ಲಿಗಿದೆ ಇದನ್ನ ಈ ಕಡೆ ತೊಗೊಂಬನ್ನಿ, ಅವಾಗ ಏನಾಗುತ್ತೆ, ಸೊ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ 3 ಪ್ಲಸ್ ಕಾಸ್ ವೈ. ಸೊ ಇಷ್ಟೇ ಆನ್ಸರು. ಇಷ್ಟು ಮಾಡಿದರೆ ನಮಗೆ 2 ಮಾರ್ಕ್ಸು. ಓಕೆ, ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಈ 5th ಕ್ವೆಶನ್ ನೋಡಿ ಏನಿದೆ, ಫೈಂಡ್ ದ ಡಿ ವೈ ಬೈ ಡಿ ಎಕ್ಸ್ ಇಫ್ ವೈ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 - x² ಡಿವೈಡೆಡ್ ಬೈ 1 + x² ಅಂತ ಕೊಟ್ಟಿದೆ. ಸೊ ನಾವೇನು ಮಾಡಬೇಕಂದ್ರೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕು. ಓಕೆ, ಸೊ ಫಸ್ಟು ನಿಮಗೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕಂದ್ರೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಏನು ಫಾರ್ಮುಲಾ, ದಟ್ ಈಸ್ ನೀವು ಫಸ್ಟ್ PUC ಕತ್ತಿದ್ದೀರಾ, ದಟ್ ಕಾಸ್ 2θ ಇಸ್ ಈಕ್ವಲ್ ಟು 1 - tan² θ ಡಿವೈಡೆಡ್ ಬೈ 1 + tan² θ. ಓಕೆ, ಸೊ ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಈ ಫಾರ್ಮುಲಾ ನಿಮ್ಗೆ ಈಗ ಗೊತ್ತಿದ್ದರೆ ಸೊ ಈ ಕ್ವಶನ್ ಈಸಿಯಾಗಿ ಮಾಡ್ಬೋದು. ವೈ ಬಿಕಾಸ್ ನೋಡಿ ಕಾಸ್ ಇನ್ವರ್ಸ್ ಆಫ್ ಇದೆಯಾ ಅಂದರೆ ಇದು ಕಂಪ್ಲೀಟ್ ಇಕ್ವೇಷನ್ ನಾವು ಏನು ಮಾಡಬೇಕು, ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಥೀಟಾಲ್ ತರಬೇಕು. ಕಾಸ್ಟ್ ಥೀಟಾಲ್ ತರಬೇಕಂದ್ರೆ ಇಲ್ಲಿ ನೋಡಿ ಇದನ್ನು ಕಂಪೇರ್ ಮಾಡಿ, ಎರಡನ್ನ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ 1 - x² ಇದೆ, ಇಲ್ಲಿ 1 + x² ಇದೆ. ಅದೇ ಥರ ಇಲ್ಲಿಂದ 1 - tan², ಇಲ್ಲಿ 1 + tan². ಅಂದರೆ ಏನು ಮಾಡಬೇಕು, ಇದನ್ನು ಇನ್ ಟರ್ಮ್ಸ್ ಆಫ್ ಕಾಸಲ್ಲಿ ತರಬೇಕಂದ್ರೆ ಎಕ್ಸ್ನ ಏನು ತೊಗೊಳ್ಳೋಣ, ಎಕ್ಸ್ನ ಟ್ಯಾನ್ ಥೀಟಾ ಅಂತ ತೊಗೊಳ್ಳಿ. ಸೊ ದೆನ್ ಇಟ್ ವಿಲ್ ಬಿಕಮ್ ವಾಟ್, ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತೊಗೊಳ್ಳಿ. ಓಕೆ, ಎಕ್ಸ್ನ ಟ್ಯಾನ್ ಥೀಟಾ ಅಂತ ತೊಗೊಂಡಾಗ ಸೊ ನಾವು ಇದನ್ನು ಹೆಂಗಿದೆ ಹಂಗೆ ಬರ್ಕೊಳ್ಳೋದೋಗಿ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಸೊ 1 - x². 1 - x² ಏನು ಬರಿಬೋದು, 1 - tan² ಥೀಟಾ ಡಿವೈಡೆಡ್ ಬೈ ಸೊ ಅದೇನು ಮಾಡಿ ಅದೇ ಥರ 1 + tan² ಥೀಟಾ. ಓಕೆ, ಸೊ ನಿಮಗೆ ಗೊತ್ತಲ್ಲ, ಸೊ ಇಲ್ಲಿ ಬರ್ದಿದೆ ನೋಡಿ. ಸೊ 1 - tan² θ ಪ್ಲಸ್ ಡಿವೈಡೆಡ್ ಬೈ 1 - tan² θ ಡಿವೈಡೆಡ್ ಬೈ 1 + tan² θ ನಾವು ಹೆಂಗೆ ಬರಿಬೋದು, ಕಾಸ್ 2θ ಅಂತ ಬರಿಬೋದು. ಅದೇ ಥರ ಸಿಮಿಲರ್ ಇದನ್ನೇನು ಬರಿಬೋದು, ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಕಾಸ್ ಥೀಟಾ. ಓಕೆ, ಈಗೇನು ಮಾಡಿ ಈ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡಿ. ಸೊ ಅವಾಗ ಏನು ಬರುತ್ತೆ, ವೈ ಈಸ್ ಈಕ್ವಲ್ ಟು 2θ ಬಂತು. ಓಕೆ, ಬಟ್ ನಮಗೆ ನಾವು ಇಲ್ಲೇನು ಮಾಡಬೇಕು, ಡಿ ವೈ ಬೈ ಡಿ ಎಕ್ಸ್ ಕಂಡಿಡಬೇಕು. ಡಿ ವೈ ಬೈ ಡಿ ಎಕ್ಸ್ ಯಾವ ಟರ್ಮ್ಸಲ್ಲಿ ಇರಬೇಕು, ಎಕ್ಸಲ್ಲಿ ಇರಬೇಕು. ನಮ್ಗೆ ಇಲ್ಲೇನಿದೆ ಥೀಟಾ ಟರ್ಮ್ಸಲ್ಲಿದೆ. ಥೀಟಾ ಟರ್ಮ್ಸಲ್ಲಿಂದ ಇದೆ ಅಂತಂದಾಗ ಸೊ ನಾವೇನು ಮಾಡಬೇಕು, ಇದನ್ನು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ತರಬೇಕು. ಎಕ್ಸಲ್ಲಿ ತರಬೇಕಂದ್ರೆ ಏನು ಮಾಡಬೇಕು, ಸೊ ಇಲ್ಲಿ ನೋಡಿ ಇಲ್ಲಿದೇನಾ ನಾವೇನು ತೊಗೊಂಡಿದ್ವಿ, ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತೊಗೊಂಡಿದ್ದ, ಅದನ್ನೇ ಇನ್ ಟರ್ಮ್ ಮಾಡಿ ಥೀಟಾನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರ್ಕೊಳ್ಳಿ. ಅಂದರೆ ಇದನ್ನು ಟ್ಯಾನ್ನ ಈ ಕಡೆ ತೊಗೊಂಬನ್ನಿ, ಏನಾಗುತ್ತೆ, ಸೊ ದಿಸ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ ಆಗುತ್ತೆ. ಈ ಟ್ಯಾನ್ ಈ ಕಡೆ ತಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಅಂದರೆ ಥೀಟಾ ವ್ಯಾಲ್ಯೂ ನಾವು ಏನಂತ ಬರಿಬೋದು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರಿಬೋದು. ಅದನ್ನೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವೈ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಇಷ್ಟು. ಬಟ್ ನಮ್ಗೆ ಏನು ಕಂಡುಹಿಡಿ ಅಂತಂದರೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿ. ಸೊ ಡಿ ವೈ ಬೈ ಡಿ ಎಕ್ಸ್ ಹೆಂಗೆ ಕಂಡುಹಿಡಿತೀರಾ, ಸೊ ದಿಸ್ ಯು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಓಕೆ, ನಿಮಗೆ ಗೊತ್ತಿರೋ ಪ್ರಕಾರ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗ್ತಿದೆ ಅಂದರೆ ಸೊ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು
1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರ್ತಿತ್ತು. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಏನು ಬರುತ್ತೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಅದನ್ನೇ ಇಲ್ಲಿ ಬರ್ಕೊಳ್ಳಿ. ಸೊ ದಟ್ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಡಿವೈಡೆಡ್ ಬೈ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಏನು ಬರಿಬೋದು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಷ್ಟೇ ಆನ್ಸರು. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಯುತ್ತೆ ಅಂದರು ಇಷ್ಟೇ ಡಿ ವೈ ಬೈ ಡಿ ಎಕ್ಸು. ಓಕೆ, ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ಓಕೆ, ಸಿ ಯರ್ ಒನ್ ಮೋರ್ ಕ್ವಶನ್ ಏನು ಕೊಟ್ಟಿದ್ರೆ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಏನು ಮಾಡಬೇಕು ಡಿ ವೈ ಬೈ ಡಿ ಎಕ್ಸ್ ಕಂಡಿಡಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡಿಡಬೇಕಂದ್ರೆ ಏನು ಮಾಡೋಣ? ಸೊ ನಾವೇನು ಮಾಡೋಣ, ಫಸ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ ಫಸ್ಟು. ನಾನು ಬರಿತಿಲ್ಲ ಪ್ರತಿಯೊಂದು ಕ್ವಶನಲ್ಲಿ, ಬಟ್ ನೀವು ಬರಿಬೇಕು. ಇದು ಕ್ವಶನ್ ಆದಮೇಲೆ ನೀವು ಈ ಥರ ಬರ್ಕೋಬೇಕು. ಸೊ ದಟ್ ಈಸ್ ಸೈನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ಸೊ ವೈ ಇಸ್ ಈಕ್ವಲ್ ಟು 1 ಈ ಥರ ಬರ್ಕೊಂಡು ನೀವು ನೆಕ್ಸ್ಟ್ ಸಾಲ್ವ್ ಮಾಡಬೇಕು. ಸೊ ನಾವೇನಿದೆ ಇಷ್ಟು ಕೊಟ್ಟಿದ್ದೇನೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾನೆ. ಇದನ್ನೇನು ಮಾಡಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆವಾಗ ಏನಾಗುತ್ತೆ? ಸೊ ದಿ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಓಕೆ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್, ಕಾಸ್ ಸ್ಕ್ವೇರ್ ವೈ ಓಕೆ ವಿಚ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ 1. ಓಕೆ, ಸೊ ಇಲ್ಲಿ ನೋಡಿ ನಮ್ಗೇನು ಕೊಟ್ಟಿದ್ದಾರೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಐತೆ. ಸೊ ನಮಗೆ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಅಂದರೆ ಹೆಂಗೆ ಬರ್ತಿದ್ವಿ? ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x ಅಂತ ಬರೀತಿದ್ವ? ಸೊ ಅದೇ ಥರ ಏನಿದೆ ಇಲ್ಲೇನಿದೆ ಸೈನ್ ಸ್ಕ್ವೇರ್ ಎಕ್ಸ್ ಇದೆ. ಸೈನ್ ಸ್ಕ್ವೇರ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 2 sin x ಆಗುತ್ತೆ. ಓಕೆ, ಇಲ್ಲಿನೂ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಆಗ್ತಿತ್ತು. ಆಮೇಲೆ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತಿದ್ವಿ. ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ 1 ಬರ್ತಿತ್ತು. ಅದಕ್ಕೋಸ್ಕರ ನಾವು ಏನು ಬರ್ತಿತ್ತು ಅದೇ ಥರ ಇಲ್ಲಿ ಏನು ಮಾಡಬೇಕು? ಸೊ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಯು ಕ್ಯಾನ್ ರೈಟ್ ಆಸ್ 2 sin x ಇಂಟು ಆಮೇಲೆ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿ ಇಲ್ಲಿ ಮಾಡ್ತೀನಿ ನೋಡಿ. ಸೊ ಇದನ್ನೇನು ಮಾಡಿ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಯು ಕ್ಯಾನ್ ರೈಟ್ ಆಸ್ 2 sin x ಓಕೆ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ವಿ ಹ್ಯಾವ್ ಟು ಡೂ. ಓಕೆ ಪ್ಲಸ್ ಇಲ್ಲೇನಿದೆ ಸಿಮಿಲರ್ಲಿ ಎಕ್ಸಾಕ್ಟ್ಲಿ ಸೇಮ್. ಇಲ್ಲೇನಿದೆ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಸ್ಕ್ವೇರ್ ಇದೆ. ಅದನ್ನೇ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಸ್ಕ್ವೇರ್ ಯು ಕ್ಯಾನ್ ರೈಟ್ ಆಸ್ ಕಾಸ್ 2 cos y ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ವೈ. ಓಕೆ, ಬಟ್ ಇಲ್ಲಿ ನೋಡಿ ಯು ನೋ ದಟ್ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು ಬರ್ತಿತ್ತು? ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟು ನಮಗೆ 0 ಬರ್ತಿದೆ. ಅದೇ ಥರ ಡಿಫ್ರೆನ್ಸಿಯೇಷನ್ ಆಫ್ 1 ಇದೆ. ಡಿಫ್ರೆನ್ಸಿಯೇಷನ್ ಆಫ್ 1 ಮಾಡಿದ್ರೆ ಎಷ್ಟು ಬರುತ್ತೆ? ಅದು 0 ಬರುತ್ತೆ. 0 ಬರ್ಕೊಳ್ಳಿ. ನಾವೇನು ಮಾಡಿ ಇಲ್ಲಿ ನೋಡಿ. ಸೊ ದಿಸ್ 2 sin x ಯು ರೈಟ್ ಆಸ್ ಇಟ್ ಈಸ್ 2 sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, sin x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಸೊ ದಟ್ ಈಸ್ ಕಾಸ್ x ಯು ರೈಟ್ ಇಟ್ ಕಾಸ್ x. ಓಕೆ, ಪ್ಲಸ್ 2 cos y ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಕಾಸ್ ವೈ ಡಿಫ್ರೆನ್ಸಿಯೇಷನ್ ಮಾಡಿದರೆ ಏನಾಗುತ್ತೆ? ಕಾಸ್ ವೈ ಡಿಫ್ರೆನ್ಸಿಯೇಷನ್ ಈಸ್ ಮೈನಸ್ ಸೈನ್ ವೈ. ಸೊ ಇದಷ್ಟೇ ಅಲ್ಲ, ಆಮೇಲೆ ವೈನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಒಂದೇ ಬರ್ತಿತ್ತು. ಅದಕ್ಕೋಸ್ಕರ ನಾವೇನು ಬರೀತಿದ್ದಿಲ್ಲ. ಸೊ ಇಲ್ಲೇನು ಮಾಡಬೇಕು? ವೈನು ಡಿಫ್ರೆನ್ಷಿಯೇಟ್ ಮಾಡಿ ಅದಕ್ಕೋಸ್ಕರ ಇಲ್ಲೇನು ಆಗುತ್ತೆ? ಡಿ ವೈ ಬೈ ಡಿ ಎಕ್ಸ್ ಓಕೆ ಈಕ್ವಲ್ ಟು 0. ಸೊ ಇಲ್ಲಿ ನೋಡಿದರೆ ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಪ್ಲಸ್ ಇಂಟು ಮೈನಸ್ ನೋಡಿ. ಸೊ ದಿಸ್ 2 sin x ಇಂಟು ಕಾಸ್ ಎಕ್ಸ್ ವಿ ಕ್ಯಾನ್ ರೈಟ್ ಆಸ್ ಸೈನ್ 2x. ಸೊ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಸೈನ್ 2x ಫಾರ್ಮುಲಾ ಏನು? ಸೊ ಸೈನ್ 2x ಫಾರ್ಮುಲಾ ಐತೆ ಇಟ್ ಈಸ್ ಈಕ್ವಲ್ ಟು 2 sin x ಇಂಟು ಕಾಸ್ ಎಕ್ಸ್. ಈ ಫಾರ್ಮುಲಾ ಪ್ರಕಾರ ನಾನು ಬರ್ಕೊಂಡಿದ್ದೀನಿ. ಸೈನ್ 2 sin x ಇಂಟು ಕಾಸ್ ಎಕ್ಸ್ ಕ್ಯಾನ್ ರೈಟ್ ಸೈನ್ 2x. ಅದೇ ಥರ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಆಗ್ತಿತ್ತ. ಸೊ ಇಲ್ಲಿ ಉಳಿಯೋದೇನು 2 cos y ಇಂಟು ಸೈನ್ y ಇಂಟು ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು 0. ಸೊ ಅದೇ ಥರ ಇಲ್ಲಿ ನೋಡಿ ಇಲ್ಲೇನಿದೆ 2 sin y ಇಂಟು ಕಾಸ್ ವೈ ಇದೆನಾ? ಸೊ 2 sin y ಇಂಟು ಕಾಸ್ ವೈ ಇದೆ. ಸೊ ಅದನ್ನು ಹೆಂಗೆ ಬರಿಬೋದು ನಾನು? 2 sin y ಇಂಟು ಕಾಸ್ ವೈ ದಟ್ ಯು ಕ್ಯಾನ್ ರೈಟ್ ಆಸ್ ಸೈನ್ 2x. ಓಕೆ, ಸೊ ದಿಸ್ ಈಸ್ ಮೈನಸ್ ಸೈನ್ 2y ಅಂತ ಬರಿಬೋದು. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ದಟ್ ಈಸ್ ಈಕ್ವಲ್ ಟು 0. ಈಗೇನು ಮಾಡಿ? ಸೊ ಇದು ಮೈನಸ್ ಇದೆ ಆ ಕಡೆ ತೊಗೊಂಡು ವೈ ಬಿಕಾಸ್ ನಮಗೇನು ಕಂಡುಹಿಡಬೇಕು? ಸೊ ನಮಗೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡೋಕ್ಕೋಸ್ಕರ ಏನು ಮಾಡೋಣ? ಇದನ್ನೆಲ್ಲ ಆ ಕಡೆ ತೊಗೊಂಡೋಗಿ ಆವಾಗ ಏನಾಗುತ್ತೆ? ಸೊ ದಿಸ್ ಸೈನ್ 2x ದಟ್ ಈಸ್ ಈಕ್ವಲ್ ಟು ಸೈನ್ 2y ಇಂಟು ಡಿ ವೈ ಬೈ ಡಿ ಎಕ್ಸ್. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕಾ? ಅದಕ್ಕೋಸ್ಕರ ಇಲ್ಲಿ ಸೈನ್ 2y ಈ ಕಟ್ತಾನೆ. ಸೊ ಅವಾಗ ಏನಾಗುತ್ತೆ? ಇಲ್ಲಿ ಮಾಡ್ತೀನಿ ನೋಡಿ. ಸೊ ನಮಗೆ ಇದು ಇಲ್ಲೇ ಮಾಡ್ತೀನಿ ನೋಡಿ. ಸೊ ಸೈನ್ 2x ಡಿವೈಡೆಡ್ ಬೈ ಸೈನ್ 2y ಇಲ್ಲಿ ತನ್ನಿ. ಸೊ ಸೈನ್ 2y ಸೊ ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್. ಓಕೆ, ಅಂದರೆ ನಮ್ಗೆ ಡಿ ವೈ ಬೈ ಡಿ ಎಕ್ಸ್ ಏನು ಬಂತು? ಡಿ ವೈ ಬೈ ಸೊ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೈನ್ 2x ಡಿವೈಡೆಡ್ ಬೈ ಸೈನ್ 2y.
ಓಕೆ, ಇಷ್ಟೇ ನಮ್ಗೆ ಇಷ್ಟೇ ಬರೋದು ಆನ್ಸರು. ಸೊ ನಮಗೆ dy ಬೈ ಡಿ ಎಕ್ಸ್ ಎಷ್ಟು ಬಂದಿದೆ, sin 2x ಡಿವೈಡೆಡ್ ಬೈ sin 2y. ಮತ್ತು ಇಲ್ಲಿ sin 2x 2y ಅಂತೇಳಿ ಕ್ಯಾನ್ಸಲ್ ಮಾಡಿಬಿಡಿ. ವೈ ಬಿಕಾಸ್ ಇಲ್ಲಿ x ಇದೆ, ಇಲ್ಲಿ y ಇದೆ. ಓಕೆ, ಅದಕ್ಕೋಸ್ಕರ ಇದನ್ನು ವಿಡಿಯೋನ ಪಾಸ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ ನಮಗೇನಿದೆ, ಇಫ್ √x ಪ್ಲಸ್ √y ಈಸ್ ಈಕ್ವಲ್ ಟು √10. ಇದು ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ ಕ್ವಶನ್. ಬಟ್ ಇಲ್ಲೇನು ಕೊಟ್ಟಿದ್ರೆ ಇದನ್ನು ಪ್ರೂವ್ ಮಾಡೋದಿದೆ. ಇಷ್ಟೊತ್ತೇನು ಮಾಡಿದ್ರೆ dy ಬೈ ಡಿ ಎಕ್ಸ್ ಕಂಡಿದ್ದ, ಇಲ್ಲಿ ಪ್ರೂವ್ ಮಾಡಬೇಕು. ಸೊ ಬಿಫೋರ್ ಗೋಯಿಂಗ್ ಟು ದಟ್ ನಿಮಗೆ ಗೊತ್ತಿರಬೇಕಂದ್ರೆ √x ಅಂದರೆ ಏನು. ಓಕೆ, ಸೊ ರೂಟ್ ಈಸ್ ನಥಿಂಗ್ ಬಟ್ x ಟು ದಿ ಪವರ್ 1/2 ಅಂತ ಅರ್ಥ. ಓಕೆ, x ಟು ದಿ ಪವರ್ 1/2 ಅಂದರೆ ನಿಮಗೆ ಗೊತ್ತಿರಬೇಕು ಡಿಫ್ರೆನ್ಸಿಯೇಷನ್ ಆಫ್ x ಟು ದಿ ಪವರ್ ಹೆಂಗೆ ಮಾಡ್ತಿದ್ದೀರಿ. x ಟು ದಿ ಪವರ್ n ಡಿಫ್ರೆನ್ಸಿಯೇಷನ್ ಆಫ್ x ಟು ದಿ ಪವರ್ ಈಸ್ n ಇಂಟು x ಟು ದಿ ಪವರ್ n-1. ಅದೇ ಥರ ಡಿಫ್ರೆನ್ಸಿಯೇಷನ್ ಆಫ್ x ಟು ದಿ ಪವರ್ ಏನಿದೆ 1/2. ಸೊ ಡಿಫ್ರೆನ್ಸಿಯೇಷನ್ ಆಫ್ x ಟು ದಿ ಪವರ್ 1/2ನ ಹೆಂಗೆ ಮಾಡ್ಬೋದು. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ 1/2 ಇಂಟು x ಟು ದಿ ಪವರ್ 1/2 ಮೈನಸ್ 1. ನೆಕ್ಸ್ಟ್ ಏನು ಬರುತ್ತೆ, ದಿಸ್ ಈಸ್ ಹಾಫ್ ಇಂಟು x ಟು ದಿ ಪವರ್ ಮೈನಸ್ 1/2. ಸೊ x ಟು ದಿ ಪವರ್ ಮೈನಸ್ 1/2 ಐ ಕ್ಯಾನ್ ರೈಟ್ ಆಸ್ 1 ಡಿವೈಡೆಡ್ ಬೈ 2 ಇಂಟು x ಟು ದಿ ಪವರ್ 1/2. ಓಕೆ, x ಟು ದಿ ಪವರ್ 1/2 ಐ ಕ್ಯಾನ್ ರೈಟ್ ಆಸ್ 1 ಡಿವೈಡೆಡ್ ಬೈ 2 ಇಂಟು √x. ಅಂದರೆ ಸೊ ನಮಗೆ √x ಡಿಫ್ರೆನ್ಸಿಯೇಷನ್ ಏನು ಬಂದಿತ್ತು, √x ಡಿಫ್ರೆನ್ಸಿಯೇಷನ್ ಈಸ್ 1 ಡಿವೈಡೆಡ್ ಬೈ 2 ಇಂಟು √x. ಇದು ಗೊತ್ತಿರಬೇಕು ನಿಮಗೆ ಫಸ್ಟ್ ಆಫ್ ಆಲ್. ಸೊ ಅದಕ್ಕೋಸ್ಕರ ಏನು ಮಾಡಿ, ಫಸ್ಟ್ ಇದನ್ನು ಬರ್ಕೊಳ್ಳಿ. ಸೊ ನಮಗೇನಿದೆ, ಸೊ √x ಪ್ಲಸ್ √y ದಟ್ ಈಸ್ ಈಕ್ವಲ್ ಟು √10. ಸೊ ಇಷ್ಟೊತ್ತು ಕ್ವಶನ್ಸ್ ಹೆಂಗೆ ಮಾಡ್ತೀವಿ ಅದೇ ಥರ ಸಿಮಿಲರ್ಲಿ ವಿ ಹ್ಯಾವ್ ಟು ಸಾಲ್ವ್. ಸೊ ನಮಗೇನು ಮಾಡಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆವಾಗ ಏನಾಗುತ್ತೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ √x ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ √y. ಓಕೆ, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ √10 ಯು ಶುಡ್ ಡು. ನಾವು ಜಸ್ಟ್ ಸಿ √x ಡಿಫ್ರೆನ್ಸಿಯೇಷನ್ ಅಂದರೆ ಏನಂತ ಹೇಳಿದೆ ನಾನು. ಸೊ ದಟ್ ಈಸ್ 1 ಡಿವೈಡೆಡ್ ಬೈ 2 ಇಂಟು √x ಬರೀರಿ. ಓಕೆ, ಸಿಮಿಲರ್ಲಿ ಡಿಫ್ರೆನ್ಸಿಯೇಷನ್ ಆಫ್ √y ನ ಹೆಂಗೆ ಬರಿಬೋದು ನಾನು, 1 ಡಿವೈಡೆಡ್ ಬೈ 2 ಇಂಟು √y. ಸೊ ಬಟ್ ಇಲ್ಲಿ ವೈನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದನ್ನು ವೈ ಇದನ್ನು ವೈನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ದಟ್ ಈಸ್ ವೈ. ಸೊ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, dy ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಇಲ್ಲಿ ಪ್ಲಸ್ ಅಲ್ಲ, ಇದು ಸಾರಿ ಇದು ಪ್ಲಸ್ ಅಲ್ಲ. ಓಕೆ, ಸ್ಟ್ರಕ್ ಆಗಿದೆ, ವೇಟ್ ಮಾಡಿ. ಇದು ಪ್ಲಸ್ ಅಲ್ಲ, ಇದೇನಿದೆ ನಮಗೆ, ಇದು ನಮಗೆ ಪ್ಲಸ್ ಅಲ್ಲ, ಇದು ಇಸ್ ಈಕ್ವಲ್ ಟು ವೈ ಬಿಕಾಸ್ ಇಲ್ಲಿ ಇಸ್ ಈಕ್ವಲ್ ಟು ಇತ್ತು, ಇಸ್ ಈಕ್ವಲ್ ಟು ಇದು. ಇಲ್ಲಿ ಮಸ್ಕಿಟೋ ಕುಂತಿರುತ್ತೆ. ಓಕೆ, ಇಲ್ಲಿ ಮಸ್ಕಿಟೋ ಇದೆ ನೋಡಿ ಅದಕ್ಕೆ. ಸೊ ಈಗ ಬರುತ್ತೆ ನೋಡಿ, ಒಂದು ಸೆಕೆಂಡ್. ಸೊ ದಿಸ್ ಈಸ್ ರೂಟ್ ಆಫ್ ಡಿ ಈಸ್ ಈಕ್ವಲ್ ಟು ಇದೆ. ಸೊ ನಾವು ಏನು ಮಾಡಿ 1 ಡಿವೈಡೆಡ್ ಬೈ 2 ಇಂಟು √y ಹೆಂಗಿದ್ದು ಬರ್ಕೊಳ್ಳಿ. ಆಮೇಲೆ ವೈನ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್, √10 ಅನ್ನೋದು ಕಾನ್ಸ್ಟೆಂಟ್ ಹೌದಲ್ಲ. ಸೊ ಕಾನ್ಸ್ಟೆಂಟ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತೆ. ಸೊ ಇದು ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಅಥವಾ ಇದನ್ನೇನು ಮಾಡಿ, ಇದನ್ನೆಲ್ಲ ಆ ಕಡೆ ತೊಗೊಂಡೋಗಿ, ಇದನ್ನೆಲ್ಲ ಆ ಕಡೆ ತೊಗೊಂಡೋಗಿ ಏನಾಗುತ್ತೆ, ಸೊ 1 ಡಿವೈಡೆಡ್ ಬೈ 2 ಇಂಟು √y. ಓಕೆ, ಸೊ 1 ಡಿವೈಡೆಡ್ ಬೈ 2 ಇಂಟು √y ಇಂಟು dy ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ಇದನ್ನು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, ಸೊ ದಟ್ ಈಸ್ ಮೈನಸ್ 1 ಡಿವೈಡೆಡ್ ಬೈ 2 ಇಂಟು √x. ಓಕೆ, ಇದನ್ನು ಇಲ್ಲಿ ತಗೊಂಬನ್ನಿ. ಸೊ ಅವಾಗ ಏನಾಗುತ್ತೆ, ಸೊ dy ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ಇದನ್ನ ತಂದರೆ 2 ಇಂಟು √y ಡಿವೈಡೆಡ್ ಬೈ 2 ಇಂಟು √x. ಇದು ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. 2 ಕ್ಯಾನ್ಸಲ್ ಮಾಡಿ. ಸೊ 2 ಕ್ಯಾನ್ಸಲ್ ಮಾಡಿದ್ರೆ dy ಬೈ ಡಿ ಎಕ್ಸ್ ಏನು ಬರುತ್ತೆ, ಮೈನಸ್ √y ಡಿವೈಡೆಡ್ ಬೈ √x. ಇದು ಕಂಪ್ಲೀಟಾಗಿ ಹೆಂಗೆ ಬರಿಬೋದು ನಾನು, ಮೈನಸ್ √y ಡಿವೈಡೆಡ್ ಬೈ ಎಕ್ಸ್ ಅಂತ ಬರಿಬೋದು. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಇದ್ರ ಕೊಟ್ಟಿದ್ದಾರಾ. ಓಕೆ, ಸೊ ನಮಗೆ dy ಬೈ ಡಿ ಎಕ್ಸ್ ಎಷ್ಟು ಬಂತ, ಇಲ್ಲಿ ನೋಡಿ. ಇದನ್ನು ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ಸೊ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು, ಸೊ dy ಬೈ ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು, ಅಲ್ಲಿ ಇಸ್ ಈಕ್ವಲ್ ಟು ಮೈನಸ್ √y ಡಿವೈಡೆಡ್ ಬೈ ಎಕ್ಸ್ ಬಂತು. ಅದನ್ನ ಈ ಕಡೆ ತೊಗೊಂಬಂದ್ಬಿಡಿ. ಸೊ ಏನಾಗುತ್ತೆ, ಸೊ dy ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ಓಕೆ ಸಾರಿ ಈ ಕಡೆ ತಂದರೆ ಅದು ಮೈನಸ್ ಇದು ಈ ಕಡೆ ತಂದರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ √y ಡಿವೈಡೆಡ್ ಬೈ ಎಕ್ಸ್ ದಟ್ ಈಸ್ ಈಕ್ವಲ್ ಟು 0. ಸೊ ಇದನ್ನೇ ಅಲ್ಲ ಪ್ರೂವ್ ಮಾಡಿ ಅಂತೇಳಿ. ಸೊ ನಾವು ಪ್ರೂವ್ ಮಾಡಿದ್ವಿ. ಓಕೆ, ಸೊ
ಇಷ್ಟಿಗೆ ಇವತ್ತಿಗೆ ಇಷ್ಟು ಕ್ವಶನ್ ಸಾಕು. ಓಕೆ, ಸೊ ಇಷ್ಟು ಆಲ್ಮೋಸ್ಟ್ ನಾನು ಎಲ್ಲ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಸೊ ಇದರಿಂದನೇ ಜಾಸ್ತಿ ಕ್ವಶನ್ ಕೇಳೋದು. ಓಕೆ, ಇಷ್ಟು ಕ್ವಶನ್ ಸಾಲ್ವ್ ಮಾಡಿ ಆಲ್ಮೋಸ್ಟ್ ಸಾಕು ನಮಗೆ 2 ಮಾರ್ಕ್ಸ್ ಕ್ವಶನು. ಬಟ್ ನೀವು ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸಾಲ್ವ್ ಮಾಡಿದರೆ ಸೊ ಆರಾಮಾಗಿ 2 ಮಾರ್ಕ್ಸ್ ಇಲ್ಲಿ ಡಿಫ್ರೆನ್ಷಿಯಬಿಲಿಟಿ 2 ಮಾರ್ಕ್ಸ್ ಕ್ವಶನ್ ಈಸಿಯಾಗಿ ಬಂದುಬಿಡುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.